ಹೋಗಿ ಬೇಗ ಹೋಗಿ ಜಮೀನಿನ ಪತ್ರ ತಗೊಂಡ್ ಬಾರೆ. ನೋಡು, ಅದನ್ನ ಅಡ ಇಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬೇಕು. ಆ ದುಡ್ಡು ಅಡಿಯಂದ್ರು ಕೊಟ್ಟು ಅವ್ರ ಮರ್ಯಾದೆ ಕಾಪಾಡ್ಬೇಕು ಕಣೆ. ಕಾಪಾಡ್ಲೇಬೇಕು ಕಣೆ. ಅಲ್ಲರಿ, ಯಾಕ್ರಿ ಹೀಗೆ ಏದುಸಿರು ಬಿಡ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಳಿಯಂದ್ರೆ ಏನಾದ್ರೂ ನಿಮ್ ಹತ್ರ ದುಡ್ಡು ಬೇಕು ಅಂತ ಕೇಳಿದ್ರಾ? ಇಲ್ಲ ತಾನೇ? ಏನ್ ಮಾತಾಡ್ತಾ ಇದ್ದೀಯ ನೀನು? ಅವ್ರು ಯಾವತ್ತೂ 1 ಪೈಸಾನು ದುಡ್ಡು ಕೇಳಿಲ್ಲ ಕಣೆ ನಮ್ಮ ಹತ್ರ. ಅವ್ರ ದೊಡ್ಡ ಗುಣ ಆಗತ್ತ. ಅವ್ರು ಕೊಟ್ಟಿದ್ದ ದುಡ್ಡನ್ನು ವಾಪಸ್ ಕೊಡದೇ ಇದ್ರೆ ದೇವ್ರ ಮೆಚ್ತಾನೇನೆ. ಅಳಿಯಂದ್ರು ಆ ಫೈನಾನ್ಷಿಯರ್ ಕಾಲಿಗೆ ಬಿದ್ದು 1 ವಾರ ಟೈಮ್ ತಗೊಂಡಿದ್ದಾರೆ. ಇದು ನೋಡಕ್ಕೇನೆ ನಾವೆಲ್ಲ ಇನ್ನೂ ಬದುಕಿರೋದು. ಮಾಮ ಬೇಡ ಮಾಮ. ನೋಡು, ಇಂಥ ಸಮಯದಲ್ಲಿ ನಾವು ಸುಮ್ಮನಿರೋದು ಬೇಡ ಕಣೆ. ನೋಡು, ನಾವು ಅಳಿಯಂದ್ರ ಕಷ್ಟ ಬಗೆಹರಿಸ್ಬೇಕು. ದಯವಿಟ್ಟು ಕಣೆ, ಅರ್ಥ ಮಾಡ್ಕೊಳೆ. ನೋಡೆ, ಮದುವೆಲಿ ನನ್ ಮರ್ಯಾದೆ ಹೋಗ್ಬಾರ್ದು ಅಂತ ಅವ್ರು ಅಷ್ಟೊಂದೆಲ್ಲ ಕಷ್ಟಪಟ್ರು. ಇವತ್ತು ಅವ್ರ ಮರ್ಯಾದೆ ಬೀದಿ ಪಾಲಾಗ್ತಾ ಇದೆ ಕಣೆ. ಈಗಿಂದೀಗ ಫೈನಾನ್ಷಿಯರ್ ದುಡ್ಡನ್ನ ವಾಪಸ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾನು ಬದುಕಿದ್ದು ಸತ್ತಂಗೆ ಕಣೆ. ನಿನ್ನ ಕೈ ಮುಗಿದು ಕೇಳ್ಕೋತೀನಿ ಬಾಮ. ಹೋಗು, ಆ ಜಮೀನಿನ ಪತ್ರ ತಂದ್ಕೊಡು. ಲೇ, ಏನ್ ಯೋಚನೆ ಮಾಡ್ತಾ ಇದೀಯೇ? ಲೇ ಬಾಮ, ಅಲ್ವೇ ನನಗಿಂತ ಜಮೀನಿನ ಪತ್ರನೇ ಮುಖ್ಯ ಆಗೋಯ್ತೇನೆ. ಬೇಡವೆ, ಇಷ್ಟೊಂದು ಕಲ್ಲಾಗ್ಬೇಡ್ವೆ. ಹೋಗೆ ಜಮೀನಿನ ಪತ್ರ ತಂದ್ಕೊಡೆ. ಬಾಮ, ಹೋಗ ಜಮೀನಿನ ಪತ್ರ ತಗೊಂಡ್ ಬಾರೆ. ಬಿಡ್ರಿ, ನೀವ್ ಏನಾದ್ರೂ ಮಾಡಿ, ನಾನ್ ಯಾವುದೇ ಕಾರಣಕ್ಕೂ ನನ್ನ ಜಮೀನ್ ಪತ್ರನ ಕೊಡಲ್ಲ ಅಂದ್ರೆ ಕೊಡಲ್ಲ. ಏನ್ ಮಾತಾಡ್ತಾ ಇದೀಯ ಬಾಮ? ಆ ಪಾಪಿ 10 ಲಕ್ಷ ರೂಪಾಯಿ ತಂದ್ಕೊಡ್ಲಿಲ್ಲ ಅಂದ್ರೆ ನಮ್ ಮಗಳು ಕಣೆ, ನಮ್ ಸಪ್ತಮಿನ ಎಳ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕಿದಾನವನು. ನೀನ್ ನೋಡಿದ್ರೆ ಇನ್ನೂ ಹಠ ಸಾಧಿಸ್ತಾ ಇದೆಯಲ್ಲ. ಬಾಮ, ಈ ತರ ಹಠ ಸಾಧಿಸ್ಬೇಡ. ನೀನೊಬ್ಳು ಹೆಂಗ್ಸೇನೆ. ನಿನ್ನ ಸುಮ್ಮನೆ ಬಿಡೋದೇ ಇಲ್ಲ ಕಣೆ. ನಿನ್ನಂತ ಕಲ್ಲು ಹೃದಯದ ಹೆಮ್ಮಾರಿ ಮೇಲೆ ಕೈ ಮಾಡೋದಕ್ಕೂ ಮನ್ಸು ಬರೋದಿಲ್ವಲ್ಲ ನನಗೆ. ದುಡ್ಡು ಅಂತ ಯಾಕೆ ಹಿಂಗೆ ಬಾಯ್ ಬಿಟ್ಟು ಸಾಯ್ತೀಯ? ಸತ್ತಾಗೇನ್ ಹೊತ್ಕೊಂಡು ಹೋಗ್ತೀಯ? ಸತ್ತಾಗ ನೀನು ಬರಿಗೈಲೆ ಕಣೆ ಹೋಗೋದು, ನೆನಪಿಟ್ಕೋ. ನಿನ್ನಂತವ್ರಿಗೆ ಯಾಕೆ ಬೇಕು ಗಂಡ ಮನೆ ಮಕ್ಕಳು? ಹೋಗೆಲ್ಲಾದ್ರೂ ಸಾಯೆ. ಹೋಗೆ ಇಲ್ಲಿಂದ. ನಾನ್ ಯಾಕ್ರಿ ಸಾಯ್ಲಿ? ಬೇಕಿದ್ರೆ ನೀವೇ ಸಾಯಿರಿ. ನನಗ್ ಹೇಳಕ್ ಬರ್ತಾರೆ. ಏನ್ ಬಿಟ್ಟಿ ಬಿದ್ದಿದ್ದೀನಿ ಅಂತ ಹೇಳಿದ್ದು. ಹೋಗಿ, ಅದೇನ್ ಮಾಡ್ಕೋತಿರೋ ಮಾಡ್ಕೋ ಹೋಗಿ.